ನಮಸ್ತೆ, ನಾನು ಡಾಕ್ಟರ್ ಜ್ಯೋತ್ಸ್ನಿ ಟೆಲ್ಲಿಸ್, ಮಕ್ಕಳ ಹಾಗೂ ನವಜಾತ ಶಿಶು ತಜ್ಞೆ. ಮಳೆಗಾಲ ಶುರುವಾಗಿದೆ, ಹಾಗೆ ವೈರಲ್ ಜ್ವರ, ಶೀತ, ಕೆಮ್ಮು ಕೂಡ. ಇದರಲ್ಲಿ ಡೆಂಗ್ಯೂ ಜ್ವರ ಕೂಡ ಒಂದು. 3 ದಿನದಿಂದ ಜ್ವರ ಇದೆ, ಜ್ವರ ನಿಲ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವ ವೈದ್ಯರನ್ನು ಭೇಟಿ ಮಾಡಿ. ಡೆಂಗ್ಯೂ ಜ್ವರ ಅಂತ ಪಾಸಿಟಿವ್ ಅಂತ ಗೊತ್ತಾಯಿತು. ಸೊ ನೀವೇನು ಮಾಡ್ತೀರಾ? ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ಈ ಪಪ್ಪಾಯದ ಎಲೆನ ಕೊಡೋಕ್ಕೆ ಶುರು ಮಾಡ್ತೀರಾ. ಇದನ್ನು ಮಾಡಬೇಡಿ. ಪಪ್ಪಾಯದ ಎಲೆ ಕೊಡೋದ್ರಿಂದ ಏನಾಗುತ್ತೆ, ವಾಂತಿ ಸ್ಟಾರ್ಟ್ ಆಗುತ್ತೆ. ಹಾಗೂ ಅವರು ನಿತ್ರಾಣ ವೀಕ್ನೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾದರೆ ಏನು ಮಾಡಬೇಕು? ಡೆಂಗ್ಯೂ ಪಾಸಿಟಿವ್ ಇದೆ, ಸಿಮ್ಟಮ್ಸ್ ಕೆಲವರಿಗಿರುತ್ತೆ, ಕೆಲವರಿಗಿರಲ್ಲ. ಯಾರಿಗೆಲ್ಲ ಸಿಮ್ಟಮ್ಸ್ ಇರುತ್ತೆ ಅವರು ತಕ್ಷಣ ಹೋಗಿ ಅಡ್ಮಿಟ್ ಆದರೆ ಒಳ್ಳೆಯದು. ಯಾವೆಲ್ಲ ಸಿಮ್ಟಮ್ಸ್ ಇದ್ದರೆ ಅಡ್ಮಿಷನ್ ಆಗಬೇಕು? ಜ್ವರ ಇದೆ, ಜ್ವರ ಜೊತೆಗೆ ಕಂಟಿನ್ಯೂಸ್ ಆಗಿ ವಾಂತಿ ಮಾಡ್ತಾ ಇದ್ದಾರೆ. ಜ್ವರ ಇದೆ, ಜ್ವರ ಜೊತೆಗೆ ಹೊಟ್ಟೆ ನೋವು ತುಂಬ ಇದೆ. ಜ್ವರ ಇದೆ, ಜ್ವರದ ಜೊತೆಗೆ ಹಲ್ಲಿನಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ, ಅಥವಾ ಮೋಷನ್ ಹೋಗೋದರಲ್ಲಿ ಕಪ್ಪು ಬಣ್ಣ ಮೋಷನ್ ಹೋಗ್ತಾ ಇದೆ, ಅಥವಾ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ನೀವು ಅಡ್ಮಿಷನ್ ಆಗಬೇಕಾಗಿ ಬರುತ್ತೆ. ಹಾಗೂ ಪ್ಲೇಟ್ಲೆಟ್ ಕಣಗಳು ಕಂಟಿನ್ಯೂಸ್ ಆಗಿ ಡ್ರಾಪ್ ಡೌನ್ ಆಗ್ತಾ ಇದ್ದರೆ ನೀವು ಅಡ್ಮಿಷನ್ ಆಗಬೇಕಾಗಿ ಬರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಹಾಗೂ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ 2 ದಿನಕ್ಕಿಂತ ಜಾಸ್ತಿ ಜ್ವರ ಇದ್ದರೆ ಈ ವಿಡಿಯೋವನ್ನು ಅವರಿಗೆ ಕಳಿಸಿ. ಧನ್ಯವಾದಗಳು.